ನಿಂಬೆಹಣ್ಣ ದೇವ್ರ ಮೇಲಿಟ್ಟು ಪ್ರಾರ್ಥಿಸ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ದೇವರು ಬಲಗಡೆಯಿಂದ ಪ್ರಸಾದ ಕೊಟ್ಟಿದೆ, ನೀವೇ ನಿಮ್ಮ ಕೈಯಾರ ನಿಮ್ಮ ಶ್ರೀಮತಿ ಮೂಡಿಸಿ, ಎಲ್ಲ ಒಳ್ಳೇದಾಗುತ್ತೆ. ಪಾರ್ವತಿ, ತಗೋ ತಗೋ. ಪಾರ್ವತಿ, ಹೊರಡೋಣ. ಥ್ಯಾಂಕ್ಸ್ ಪಾರ್ವತಿ. ಥ್ಯಾಂಕ್ಸಾ? ಯಾಕೆ ಯಜಮಾನ್ರೆ, ನಾನು ಆ ಮಾತನ್ನು ನಿಮ್ಗೆ ಹೇಳಬೇಕು? ಇಲ್ಲ ಪಾರ್ವತಿ, ನನ್ನ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ದೆ. ಹಾಗೆ ನಿನ್ನ ಜೊತೆ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಮನಸ್ಸಿಗೂ ಒಂಥರ ಸಮಾಧಾನ ಆಯಿತು. ಇದೆಲ್ಲ ಆಗಿ ನಿನ್ನಿಂದಾನೆ ಅಲ್ವಾ, ಅದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಪಾರ್ವತಿ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಏನು ಕೇಳಿ ಯಜಮಾನ್ರೆ? ನಿಜ ಹೇಳ್ತೀಯ ತಾನೆ? ನಾನು ನಿನಗೇನಾಗಬೇಕು? ಇನ್ನೇ ಕೇಳ್ತಾ ಇರೋದು ಪಾರ್ವತಿ, ನಾನು ನಿನ್ಗೇನಾಗಬೇಕು? ಅಯ್ಯೋ ದೇವ್ರೆ, ದೇವ್ರ ಸನ್ನಿಧಿಯಲ್ಲಿದ್ದು ಎಂಥ ಪ್ರಶ್ನೆ ಕೇಳಿದ್ರಿ ಯಜಮಾನ್ರೆ. ಈಗ ನಾನು ಹೇಗೆ ಸುಳ್ಳು ಹೇಳಲಿ? ದೇವ್ರೆ ಕ್ಷಮಿಸ್ಬಿಡು. ನನಗೆ ನನ್ನ ಗಂಡ ಆದರೂ ಅದನ್ನು ಹೇಳೋ ಧೈರ್ಯ ಇಲ್ಲ. ಹೇಳು ಪಾರ್ವತಿ, ನಾನು ನಿನ್ಗೇನಾಗಬೇಕು? ಏನು ಹೀಗೆ ಕೇಳ್ತಾ ಇದ್ದೀರಾ ಯಜಮಾನ್ರೆ? ನೀವು ನನಗೆ ಯಜಮಾನ್ರು ತಾನೆ? ಅಷ್ಟೇನಾ? ಅಲ್ಲ ಪಾರ್ವತಿ, ನಾನು ನಿನ್ನ ಬಾಸ್ಗೆ ನೀನು ಇಷ್ಟೊಂದೆಲ್ಲ ಮಾಡೋಳು. ಇನ್ನು ನಾನೇನಾದರೂ ನಿನ್ನ ಹತ್ರ ಸಂಬಂಧಿನೋ ಅಥವಾ ಮನೆಯವನೋ ಆಗಿದ್ರೆ ಎಷ್ಟೆಲ್ಲ ಮಾಡ್ತಾ ಇದ್ದೆ ಅಲ್ವಾ? ಹಾಗಂತ ಇವಾಗೇನು ನೀನು ಬೇರೆಯವಳಲ್ಲ, ನಮ್ಮನೆಯವಳೆ. ನಾನು ಹೀಗಂತೆ ಅಂತ ಕೋಪ ಗೀಪ ಮಾಡ್ಕೊಂಬಿಟ್ಟಿಯ? ಇಲ್ಲ ಯಜಮಾನ್ರೆ, ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ನನಗೆ ಗೊತ್ತು, ನಮ್ಮ ಪಾರ್ವತಿ ನನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ ಅಂತ. ಪಾರ್ವತಿ, ಒಂದು ನಿಮಿಷ, ಆಫೀಸಿಂದ ಕಾಲ್ ಬರ್ತಾ ಇದೆ. ಪಾರ್ವತಿ, ಪಾರ್ವತಿ, ಪಾರ್ವತಿ. ಪಾರ್ವತಿ ಇಲ್ಲ, ಮನೆಗೆ ಹೋಗಿದ್ದಾಳೆ ಅಂತ ಅನ್ಸುತ್ತೆ. ಹೌದಾ? ಸರಿಮ್ಮ. ಏನ್ರಿ ಪಾರ್ವತಿ ಪಾರ್ವತಿ ಅಂತ ಅವಳು ಜಪ ಮಾಡ್ತಿದ್ದೀರಾ? ಅವಳಿಗೆ ಗಂಡು ಹುಡುಗಿ ಮದ್ವೆ ಏನಾದ್ರು ಮಾಡ್ತಿರೋ ಹೇಗೆ? ಲೇ, ಅದನ್ನು ಮಾಡೋದಕ್ಕೆ ಅವರಪ್ಪ ಹನುಮಂತು ಇದ್ದಾನ ಕಣೆ, ನಾನು ಯಾಕೆ ಮಾಡಲಿ? ತಲೆ ಸಿಕ್ಕಾಪಟ್ಟೆ ಭಾರ ಆಗ್ತಿತ್ತು. ಅದು ನಮ್ಮ ಪಾರ್ವತಿ ಮಾಡಿರೋ ಕಾಫಿ ಕುಡಿದ್ರೆ ಎಂಥ ತಲೆನೋವಿದ್ರು ಮಂಗು ಮಾಯ ನೋಡು, ಹಾಗಿರುತ್ತೆ ಅವಳು ಕೈ ರುಚಿ. ರೀ, ಕಾಫಿ ರುಚಿಯಾಗಿರೋದು ಅವಳು ಮಾಡೋ ಕೈಯಿಂದ ಅಲ್ಲ, ಕಾಫಿ ಪುಡಿ ರುಚಿಯಾಗಿರೋದ್ರಿಂದ. ಅಲ್ಲ ಕಣ್ರಿ, ಅವಳೇ ಕಾಫಿ ಮಾಡುವಾಗ ಅಮೃತನ ಹಾಕ್ತಾಳೆ, ಎಲ್ಲರೂ ಹಾಕೋವಂಗೆ ಕಾಫಿ ಪುಡಿ, ಸಕ್ಕರೆ, ಹಾಲು ಅಷ್ಟೇ ತಾನೇ? ಇಲ್ಲೇ ದಡ್ಡಿ, ಅಡುಗೆ ಮಾಡೋದು ಎಲ್ರಿಗೂ ಒಲಿಯಲ್ಲ, ಅದಕ್ಕೆ ಒಳ್ಳೆ ಮನ್ಸಿರ್ಬೇಕು. ಅಂದ್ರೆ ಏನಿವಾಗ ನನಗೆ ಒಳ್ಳೆ ಮನ್ಸಿಲ್ಲ ಅಂತನಾ? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಆಯ್ತು ಬಿಡಿ, ನನಗೂ ಒಳ್ಳೆ ಮನ್ಸಿದೆ ಅಂತ ನಾನು ಇವತ್ತು ಪ್ರೂವ್ ಮಾಡಿ ತೋರಿಸ್ತೀನಿ. ಕಳ್ತನ ಬಿಟ್ಬಿಡ್ತೀನಿ ಅಂದ್ರೆ ಪೊಲೀಸರು ನಂಬಿಡ್ತಾರಾ? ನಾನೇನ್ ಪೊಲೀಸ್ನವ್ರನ್ನ ನಂಬಿಸ್ಬೇಕಾಗಿಲ್ಲ, ನಾನು ನಂಬಿಸ್ಬೇಕಾಗಿರೋದು ನಿಮ್ಮನ್ನ. ಹೇಗೆ?
ಇವತ್ತು ನಾನೇ ನನ್ನ ಕೈಯಾರೆ ನಿಮಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಅದನ್ನು ಕುಡಿದ್ಬಿಟ್ಟು ಹೇಳಿ ನಾನೇನು ನನ್ನ ಕೈ ರುಚಿ ಏನು ಅಂತ. ಅಮ್ಮ ತಾಯಿ, ಕಾಫಿ ಮಾಡೋಕೆ ಹೋಗಿ ಇನ್ನೇನೋ ಮಾಡಿಬಿಟ್ಟಿಯಾ? ಆ ಕಾಫಿಯಿಂದ ತಲೆನೋವು ಹೋಗದಿದ್ರೂ ಪರವಾಗಿಲ್ಲ, ತಲೆ ಬಾಧೆ ಆಗಬಾರ್ದು ಅಷ್ಟೇ. ರೀ, ತಲೆ ಭಾರ ಆದರೆ ಮಾತ್ರೆ ತಗೊಂಡ್ರೆ ಹೋಗುತ್ತೆ, ಅದಕ್ಕೆ ಕಾಫಿನೇ ಕುಡಿಬೇಕಾ? ಲೇ ದೌಲತ್ ದಾಮಿನಿ, ಕಾಫಿ ಒಂಥರ ಎನರ್ಜಿ ಬೂಸ್ಟ್ ಇದ್ದ ಕಣೆ, ಅದು ಕುಡಿದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುವಂಥ ಕಾಫಿನ ನಾನೇ ಮಾಡ್ಕೊಂಡು ತಂದು ಕೊಡ್ತೀನಿ, ಕುಡಿಯೋರಂತೆ. ಇವಳು ಹೋಗ್ತಿರೋದು ನೋಡಿದ್ರೆ ಕಾಫಿ ಮಾಡೋಕ್ಕಲ್ಲ, ಯುದ್ಧ ಮಾಡೋಕ್ಕೆ ಹೋದಂಗಿದೆ. ಅಯ್ಯೋ ದೇವ್ರೆ, ನೀನು ನನ್ನ ಕಾಪಾಡಪ್ಪ. ಪಾರ್ವತಿ, ಆಫೀಸಿಂದ ಕಾಲ್, ಅರ್ಜೆಂಟ್ ಮೀಟಿಂಗ್ ಇದೆ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಡ್ರೈವರ್ ಸುರೇಶಿಗೆ ನಾನು ಹೇಳಿದ್ದೀನಿ, ಅವ್ರು ಬಂದು ಇನ್ನು ಪಿಕ್ ಮಾಡ್ತಾರೆ. ಹುಷಾರಾಗಿ ಮನೆಗೆ ಹೋಗಿ ರೀಚ್ ಆಗು. ಆಯಿತು ಯಜಮಾನ್ರೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಆರಾಮಾಗಿ ಮನೆಗೆ ಹೋಗ್ತೀನಿ. ಸರಿ ಪಾರ್ವತಿ, ಬಾಯ್. ಭಾನು, ಆಯ್ತಾ ಕೆಲಸ ಅಲ್ಲ? ಇನ್ನೂ ಆಗಿಲ್ಲ, ಯಾಕೆ? ಪಾರ್ವತಿ ರಮೇಶ್ ಅಣ್ಣನಿಗೆ ಫೋನ್ ಮಾಡಿದ್ದಾಳೆ, ಪ್ರಸಾದ ಕೊಡೋದಕ್ಕೆ ಕೆಳಗಡೆ ಬರೋಕ್ಕೆ ಕೇಳಿದ್ದಾಳೆ. ಬಾ ಹೋಗೋಣ. ಓ, ಅದಕ್ಕೆ ಅಮ್ಮ ಅವ್ರು ಇಷ್ಟೊತ್ತಾದ್ರೂ ಕೆಲ್ಸಕ್ಕೆ ಬಂದಿಲ್ಲ? ಏನೇ ಅದು ಗುಸು ಗುಸು? ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಕ್ಕೆ, ಗುಸು ಗುಸು ಮಾತಾಡೋದಕ್ಕಲ್ಲ. ಏನ್ರಿ ಅದು ನಿಮ್ದು ಗುಸು ಗುಸು? ಅದು ಮೇಡಮ್, ನಿಮ್ಗೆ ಚಕ್ಲಿ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಚಕ್ಲಿ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ನಿಜವಾಗ್ಲು? ಅಯ್ಯೋ, ನನಗೆ ಸಖತ್ ಖುಷಿ ಆಯ್ತು ಕಣ್ರೆ. ಚಕ್ಲಿನ ಇನ್ನೊಂದಿನ ಮಾಡೋರಂತೆ. ಇವಾಗ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಇಲ್ಲಿ, ನೀವಿಬ್ರು ಹೋಗಿ. ನನ್ನ ಗಂಡ ಮೋಹನ್ ನನಗೆ ಕಾಫಿ ಮಾಡೋಕೆ ಬರಲ್ಲ ಅಂತ ನನ್ನನ್ನು ಹಂಗಿಸ್ತೀರಾ? ಇವತ್ತು ನಾನು ಮಾಡ್ಕೊಡೋ ಕಾಫಿನ ಕುಡ್ದು, ಲೇ ದಾಮು, ಯಾವಾಗಲೂ ಕಾಫಿನ ನೀನೇ ಮಾಡ್ಕೊಡೆ ಅಂತ ನನ್ನ ಬೇಡ್ಕೋಬೇಕು. ಆ ಥರ ಕಾಫಿ ಮಾಡ್ಕೊಡ್ತೀನಿ. ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಸ್ಟ್ರಾಂಗ್ ಕಾಫಿ ಮಾಡಿ ಕೊಡುವೆ ನಿಮಗೆ, ನನ್ನ ಗಂಡ ಮೋಹನ್ ಮಾಡಿ ಕೊಡುವೆ ನಿಮಗೆ. ತಗೋ ಚೆನ್ನಪ್ಪಣ್ಣ, ತಗೋ ರಮೇಶಣ್ಣ, ಬಾನು ತಗೋ, ತಗೋ ಭವ್ಯ. ಏನು ಪಾರ್ವತಿ, ಇವತ್ತಿಷ್ಟೊಂದು ಖುಷಿಯಾಗಿದೆಯಾ? ಏನು ಸಮಾಚಾರ? ನಾವು ದೇವಸ್ಥಾನಕ್ಕೆ ಹೋಗ್ತೀವಪ್ಪ, ಆದ್ರೆ ಯಾವತ್ತೂ ಇಷ್ಟೊಂದು ಖುಷಿಯಾಗಿರ್ಲಿಲ್ಲ ಅಲ್ವೇನೆ ಭಾಗ್ಯ? ಹೌದೌದು, ನಮ್ಮ ಪಾರ್ವತಿಗೆ ದೇವರೇ ಪ್ರತ್ಯಕ್ಷ ಆಗಿರೋ ಅಷ್ಟು ಖುಷಿಯಾಗಿದ್ದಾಳೆ. ಹೌದು, ನಮ್ಮ ಪಾರು ಒಳ್ಳೆ ಮನಸ್ಸಿಗೆ ದೇವ್ರ ಪ್ರತ್ಯಕ್ಷ ಆಗಿದ್ರು ಆಗಿರ್ಬೋದು ಅಲ್ವಾ ಪಾರ್ವತಿ, ಏನಮ್ಮ ಪಾರ್ವತಿ, ಏನೀ ಖುಷಿ ಕಾರಣ? ನಾನಿವತ್ತು ನನ್ನ ದೇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಏನು, ನೀನ್ ದೇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೀಯಾ? ಅಲ್ಲ ಅಲ್ಲ, ಆ ದೇವ್ರೇ ಇವತ್ತು ನನಗೆ ದರ್ಶನ ಕೊಟ್ಟ ಅಂದೆ. ಸರಿ ಸರಿ, ಈಗ ನಮ್ಮನ್ನೆಲ್ಲ ಕರೆಸಿದ ಉದ್ದೇಶ ಏನು? ನಾನು ನಿಮ್ಮನ್ನೆಲ್ಲ ಕರ್ಸಿದ ಉದ್ದೇಶ ಏನು ಗೊತ್ತಾ? ಅದನ್ನೇ ಕೇಳಿದ್ಯೇನು? ನಿಮ್ಮೆಲ್ಲಾರನ್ನೂ ಒಂದು ಪ್ರಶ್ನೆ ಕೇಳಬೇಕು. ಏನಿದು, ನಿಮ್ಮೆಲ್ಲರನ್ನೂ ಪ್ರಶ್ನೆ ಕೇಳಬೇಕು ಅಂದ ತಕ್ಷಣ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಏನಾಯ್ತು? ನಾವು ಪರೀಕ್ಷೆ ಬರೆಯುವಾಗೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ ಪಾರ್ವತಿ. ಬೆಳಗ್ಗೆ ನೋಡಿದ್ರೆ ಮದುವೆ ಆಗಿದ್ದ ವಾರ್ಷಿಕೋತ್ಸವ ದಿವಸ ಏನು ಮಾಡಬೇಕು ಅಂತ ಪಟ್ಟಿ ಮಾಡಿಕೊಂಡೆ. ಈಗ ನೋಡಿದ್ರೆ ಮತ್ತಿನ್ನೇನೋ ಕೇಳ್ತಾ ಇದೆಯಾ. ನಿನ್ನ ಮನ್ಸಲ್ಲಿ ಅದೇನಿದೆಯೋ ಏನೋ ಗೊತ್ತಿಲ್ಲಮ್ಮ. ಗೊತ್ತಾಗಬಾರ್ದು ಬಾನು, ಯಾಕೆ ಹೇಳು? ಜೀವನ ಒಂಥರ ಸಿನಿಮಾ ಇದ್ದ ಹಾಗೆ.
ಸಿನಿಮಾದಲ್ಲಿ ಹೇಗೆ ಕೊನೆವರೆಗೂ ಕಾತುರ ಇರುತ್ತೋ ಹಾಗೆ ಜೀವನದಲ್ಲೂ ಕಾತುರ ಆತುರ ಎಲ್ಲ ಇರಬೇಕು. ಆವಾಗಲೇ ಒಂಥರ ಖುಷಿ. ಒಂದು ಒಳ್ಳೆ ಸಮಯ ಬಂದಾಗ ಮನಸ್ಸಲ್ಲಿರೋದೆಲ್ಲ ಆಚೆ ಬರುತ್ತೆ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದು ಯಾವಾಗ ಆಚೆ ಬರುತ್ತೋ ಆ ದೇವ್ರಿಗೆ ಗೊತ್ತಮ್ಮ. ಸರಿ, ಇವಾಗ ಅದನ್ನೆಲ್ಲ ಬಿಟ್ಟಾಕಿ ಪ್ರಶ್ನೆ ಶುರು ಮಾಡ್ಲಾ? ಶುರು ಮಾಡು. ನಾನು ನಿಮ್ಗೆಲ್ಲ ಏನಾಗಬೇಕು? ಏನ್ ಪಾರ್ವತಿ ಹಿಂಗೆ ಕೇಳ್ಬಿಟ್ಟೆ? ನೀನು ನನಗೆ ದೊಡ್ಡ ಮಗಳಿದ್ದಂಗೆ. ನೀನು ನನ್ಗೆ ಒಳ್ಳೆ ಸ್ನೇಹಿತೆ. ನನಗೂ ಅಷ್ಟೇ ಪಾರ್ವತಿ. ನನಗೆ ನೀನು ತಂಗಿ ಇದ್ದಂಗೆ ಪಾರು. ಸರಿ ಸರಿ, ಇದುವರೆಗೂ ನನ್ನ ಜೀವನದಲ್ಲಿ ಏನೇನು ನಡೆದಿದೆ, ಆ ದೇವರು ಏನೇನು ಕೊಟ್ಟಿದ್ದಾನೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ತಾನೆ? ಆ ದೇವರು ನನಗೆ ಇನ್ನ ಏನೇನು ಕೊಡಬೇಕು ಅಂದರೆ ಇನ್ನ ಏನೇನು ಕೊಡೋದು ಬಾಕಿ ಇದೆ ಅನ್ಸುತ್ತೆ. ರಮೇಶ, ಪಾರು ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸ್ತಾಳೆ, ಸ್ವಲ್ಪ ಆಟ ಆಡ್ತಾನೆ. ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ವಾ? ಸಿಕ್ತು ಪಾರ್ವತಿ. ಏನು? ಆ ದೇವ್ರು ನಿನ್ಗೆ ಇನ್ನು ಹೊಸ ಹೊಸ ಬಟ್ಟೆ ಕೊಡ್ಲಿ. ಆ ಹೊಸ ಬಟ್ಟೆ ನೀನ್ ಲಕ ಲಕ ಅಂತ ಹೊಳಿತಿರ್ಬೇಕು ಅಲ್ವಾ? ಚೆನ್ನಪ್ಪಣ್ಣ, ನಾವು ವರ್ಷಕ್ಕೆ 1 ಡಜನ್ ಬಟ್ಟೆ ಬದಲಾಯಿಸ್ತೀವಿ. ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ಸರಿಯಾಗಿ ಯೋಚನೆ ಮಾಡಿ ಹೇಳು ಏನು ಅಂತ. ಹಾ ಪಾರ್ವತಿ, ನನಗೊತ್ತು. ನಿನ್ ಕತ್ತಲ್ಲಿ ಹಾಕೊಂಡಿದ್ಯಲ್ಲ ಚೈನು, ಅದಕ್ಕಿಂತ ದಪ್ಪ ಚೈನ್ ಹಾಕೋಬೇಕಂತ ತಾನೇ ನಿನ್ನ ಆಸೆ. ಥೂ, ನಾನೇನು ಚಿನ್ನ ಹಾಕೊಂಡು ಮೆರಿಬೇಕಾ? ನಾನು ಹೇಳಿದ್ದು ಜೀವನದಲ್ಲಿ ಒಂದೇ ಸಲ ನಡೆಯೋ ಅಂಥದ್ದು, ಒಂದೇ ಸಲ ಸಿಗೋ ಅಂಥದ್ದು. ಅದ್ರ ಬಗ್ಗೆ ಕೇಳಿದ್ರೆ ನೀವೆಲ್ಲರೂ ಬಾಯಿಗೆ ಬಂದಂಗೆಲ್ಲ ಉತ್ತರ ಕೊಡ್ತಾ ಇದ್ದೀರಲ್ಲ. ನಿಮ್ಗೆ ಯಾರಿಗೂ ಗಂಭೀರತೆನೇ ಇಲ್ಲ. ನಾನು ಹೇಳೋ ಮಾತನ್ನು ಅಷ್ಟು ಸುಲಭವಾಗಿ ತಗೋತಾ ಇದ್ದೀರಾ ಅಲ್ವಾ ನೀವುಗಳು? ಆಹಾ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ರೆಡಿ. ನನ್ನ ಗಂಡ ಮೋಹನ್ ಇದನ್ನು ಕುಡಿದು, ಲೇ ದಾಮು, ಇನ್ಮೇಲೆ ನೀನೇ ನನಗೆ ಕಾಫಿ ಮಾಡಿಕೊಡಿ ಅಂತ ನನ್ನ ಹೊಗಳಿ ಅಟ್ಟ ಕೇರಿಸ್ಬಿಡ್ಬೇಕು. ಆ ತೆರೆದು ದೊಡ್ಡ ಪಾರ್ವತಿ ಕಾಫಿನ ಇನ್ಯಾವತ್ತೂ ಮೂಸ್ ನೋಡಬಾರ್ದು. ಲೇ ದಾಮು, 1 ಕಪ್ ಕಾಫಿ ಮಾಡ್ಕೊಡೋಕೆ ಎಷ್ಟೊತ್ತ ಬೇಕು? ಆಯ್ತೇನೆ ರೀ ನನ್ನ ಗಂಡ ಮೋಹನ್, ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಇವತ್ತು ನಾನು ಮಾಡಿರೋ ಕಾಫಿನ ಕುಡಿದ್ರೆ ನೀವು ಹಂಗೆ ಫಿದಾ ಆಗಿ ಬಿದ್ದೋಗ್ಬಿಡ್ತೀರಾ. ಲೇ ದಾಮಿನಿ, ನಾನು ಬೀಳ್ತೀನಿ ಅಂದ್ಬಿಟ್ಟು ನೀನೇ ಬಿದ್ದುಬಿಟ್ಟಿ ಅಲ್ಲೇ. ರೀ, ನಾನಿಲ್ಲಿ ಬಿದ್ದು ನರಳ್ತಾ ಇದ್ದೀನಿ, ನೀವು ನಗ್ತಾ ಇದ್ದೀರಾ ನಿಂತ್ಕೊಂಡು. ಇದೇ ಹೆಂಡತಿನ ನೋಡ್ಕೊಳ್ಳೋ ರೀತಿ? ಬಂದು ಕೈ ಕೊಡ್ರಿ ಮೊದಲು. ಸೊಂಟ ಬಿದ್ದೋಗ್ತಾ ಇದೆ ಇಲ್ಲಿ, ಎತ್ತರ ಮೇಲಕ್ಕೆ. ನಿಧಾನ ಕಣೆ. ಲೇ ದಾಮು, ನೀನು ನಂಬ್ಕೊಂಡ್ರೆ ಕಾಫಿ ಅಲ್ಲ, ಒಂದು ಲೋಟ ನೀರು ಸಹ ಸಿಗಲ್ಲ. ನೋಡು, ಪಾರ್ವತಿ ಬಂದ ತಕ್ಷಣ ಅವಳ ಕೈನಲ್ಲಿ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಡು ಕುಡಿತೀನಿ. ನೀನು ಹೋಗಿ ರೆಸ್ಟ್ ತಗೊಳ್ಳೆ, ರೆಸ್ಟ್ ತಗೋ. ಯಾರೋ ಹಾಳಾದವರು ಇದೇ ಜಾಗದಲ್ಲಿ ಎಣ್ಣೆ ಚೆಲ್ಬೇಕಿತ್ತ? ಅಪ್ಪ ದೇವ್ರೆ, ಆ ದರಿದ್ರದವಳು ಪಾರ್ವತಿನ ಡಮ್ಮಿ ಮಾಡಕ್ ಹೋಗಿ ನಾನೇ ದಬಾರತ್ತ ಬಿದ್ದೋದೆ. ಅವಳು ಬರ್ಲಿ, ಇದೇ ಜಾಗದಲ್ಲಿ ಅವಳನ್ನ ಬೀಳು ಹಂಗೆ ಮಾಡ್ತೀನಿ. ನಿನ್ನ ಎಲ್ಲೇ ಬಂದು ಬೀಳ್ಬೇಕು. ಕೋಪ ಮಾಡ್ಕೊಂಡ ಪಾರ್ವತಿ? ನಮ್ಮ ಪಾರ್ವತಿ ಕೋಪ ಮಾಡ್ಕೊಂಡ್ರೆ ಮುದ್ದ ಕಾಣಿಸ್ತಾಳೆ. ಹೌದೌದು, ನಾವು ಮಾಡಿ ತಮಾಷೆಗೆ ಅಂತ ಗೊತ್ತಾದ್ರೆ ನಮ್ಮ ಪಾರ್ವತಿ ಇನ್ನೂ ಮುದ್ದಾಗಿ ಕಾಣಿಸ್ತಾಳೆ. ಯಾಕೆ ಅಂದ್ರೆ ನಮ್ಮ ಪಾರು ಮುಖದಲ್ಲಿ ನಗು ಬರುತ್ತಲ್ಲ, ಅದಕ್ಕೆ. ಅಂದ್ರೆ ನೀವೆಲ್ಲರೂ ನನ್ನ ಆಟ ಆಡ್ಸಿದ್ರಾ?
ಪಾರ್ವತಿ. ಹೋಗಿ ನಿಮ್ ಯಾರ ಹತ್ರ ನಾನು ಮಾತಾಡೋದಿಲ್ಲ. ರಮೇಶ, ನಮ್ಮ ಪಾರ್ವತಿಗೆ ಒಳ್ಳೆ ಹುಡುಗ ಸಿಕ್ಕಿ ಬೇಗ ಮದುವೆ ಆಗೋ ಥರ ಆದರೆ ಅವಳ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹ್ಞೂ ಚೆನ್ನಪ್ಪಣ್ಣ, ನಮ್ಮ ಪಾರ್ವತಿಗೆ ಸಿಗೋ ಹುಡುಗ ಟೇಟ್ ರಾಜ್ಕುಮಾರನ್ ಥರನೇ ಇರಬೇಕು. ಕರೆಕ್ಟಾಗಿ ಹೇಳಿದೆ ಭಾಗ್ಯ. ನಮ್ಮ ಪಾರ್ವತಿ ಅಂದ್ರೆ ಸುಮ್ಮನೆನಾ? ರಾಜ್ಕುಮಾರಿ ಥರ ಇದ್ದಾಳೆ ಅಂತ. ಅದರಲ್ಲಿ ಯಾರೋ ಸುಮಾರಾಗಿರೋ ಹುಡುಗನ್ನ ತಂದ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ನಮ್ಮ ಪಾರ್ವತಿನ ಮದುವೆ ಆಗೋ ಹುಡುಗ ಅಂದವಾಗಿರ್ಬೇಕು, ಚಂದವಾಗಿರ್ಬೇಕು, ಇಲ್ಲ ಅಂದ್ರೆ ಒಪ್ಕೊಳಕ್ಕಾಗತ್ತಾ? ರಮೇಶ, ಕರೆಕ್ಟಾಗಿ ಹೇಳಿದೆ. ಬರೀ ಅಂದ ಚಂದ ಇದ್ರೆ ಸಾಲಲ್ಲ ರಮೇಶಣ್ಣ, ಗುಣದಲ್ಲೂ ಯಾರು ಮೀರ್ಸಕ್ಕಾಗಬಾರ್ದು, ಹಾಗಿರ್ಬೇಕು. ಅಲ್ಲ, ಅಷ್ಟೊಂದು ಗುಣ ಇರೋನು, ಅಷ್ಟೊಂದು ರೂಪ ಇರೋನು ನಮ್ಮ ಪಾರ್ವತಿಗೆ ಸಿಗ್ತಾನಾ? ಯಾಕೆ ಸಿಗಲ್ಲ? ನನ್ನ ಹಣೆ ಬರದಲ್ಲಿ ಅಂಥವನೇ ಗಂಡನಾಗಿ ಸಿಗ್ಬೇಕು ಅಂತ ಬರ್ತಿರ್ಬೋದಪ್ಪ. ಹಾಗೆ ಆಗ್ಬೋದು. ಹೌದು ಪಾರ್ವತಿ, ನೀನು ಹೇಳಿದ ಸರಿನೇ. ಯಾಕೆ ಸಿಗಲ್ಲ? ಸಿಗ್ತಾನೆ ಅಲ್ವಾ ಚೆನ್ನಪ್ಪಣ್ಣ? ಹ್ಞೂ, ಮತ್ತೆ ನಮ್ಮ ಹುಡುಗಿ ಅಂದ್ರೆ ಏನು ಕಮ್ಮಿನಾ? ಅದೇನ ರಮೇಶ? ನನಗೆ ಗಂಡನಾಗಿ ಬರೋನು ನನ್ನನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ನಿಮ್ಮೆಲ್ರಿಗೂ ಅನ್ಸುತ್ತೆ? ನಿನ್ನ ನೆಲದ ಮೇಲೆ ಕಾಲಿಡಕ್ಕೆ ಬಿಡಬಾರ್ದು, ಆ ರೀತಿ ನೋಡ್ಕೋಬೇಕು. ಹ್ಞೂ ಪಾರ್ವತಿ, ನಿನ್ನನ್ನ ಯಾವಾಗಲೂ ಹೂವಿನ ಹಾಸಿಗೆ ಮೇಲೆ ನಡೆಸ್ಬೇಕು. ಹೌದು ಪಾರ್ವತಿ, ಯಾವಾಗೂ ನಿನ್ನನ್ನ ತೋಳಲ್ಲಿ ಹೊತ್ಕೊಂಡೇ ತಿರುಗಬೇಕು. ಅಲ್ಲ, ನೀವೆಲ್ಲರೂ ಹೇಳ್ತಿರೋದನ್ನ ನೋಡಿದ್ರೆ ಪಾಪ ನಮ್ಮ ಪಾರ್ವತಿಗೆ ನೆಲದ ಮೇಲೆ ಕಾಲಿಡಕ್ಕೆ ಬಿಡದ ಅನ್ಸ್ತಾ ಇದೆ. ಹಾಗಾದ್ರೆ ನಮ್ಮ ಪಾರ್ವತಿ ಹೇಗೆ ನಡೆದಾಡ್ತಾಳೆ? ಅಯ್ಯೋ ದಡ್ ರಮೇಶ, ನಾನು ಹೇಳಿದ ಅರ್ಥ ಅದಲ್ಲ. ಅವಳನ್ನ ಆ ರೀತಿ ನೋಡ್ಕೊಳಂತ ಗಂಡು ಸಿಗಬೇಕು ಅಂತ. ಓ, ಈಗ ಅರ್ಥ ಆಯ್ತು. ಹಾಗೆ ಅಯ್ಯೋ ದಡ್ಡ, ನೀನೊಂಥರ ಟ್ಯೂಬ್ಲೈಟ್ ಥರ. ಟ್ಯೂಬ್ಲೈಟ್ ಆನ್ ಆಗೋದು ಲೇಟು, ನೀನು ಫ್ಲ್ಯಾಶ್ ಆಗೋದು ಲೇಟು. ಹಾಗಾದ್ರೆ ನೀವೆಲ್ಲರೂ ಹೇಳೋ ಥರ ಹುಡುಗ ನನಗೆ ಸಿಗ್ತಾರೆ ಅಂತೀರಾ? ಯಾಕೆ ಸಿಗಲ್ಲ ಪಾರ್ವತಿ? ಆ ದೇವ್ರ ಮನಸ್ಸು ಮಾಡಿದ್ರೆ ನಣೆ ಬರಹನ ನಾಳೆ ಅಲ್ಲ ಇವತ್ತೇ ಬದಲಾಯಿಸ್ಬೋದು. ಅಲ್ಲ ಪಾರ್ವತಿ, ಎಂತೆಂಥ ಹುಡುಗರು ಸಿಗ್ತಾರೆ ಅಂತಾರೆ, ನಿನಗೆ ಸಿಗಲ್ವಾ? ಚೆನ್ನಪ್ಪಣ್ಣ, ನಮ್ಮ ಪಾರ್ವತಿಗೆ ಎಂಥ ಹುಡುಗ ಸಿಕ್ಬೇಕು ಅಂತ ನನಗೆ ಗೊತ್ತು. ಯಾವ ಥರ? ನಾನು ಹೇಳೋ ಮಾತು ಹೊರಗಡೆ ಎಲ್ಲೂ ಹೋಗಲ್ಲ ಅಂದ್ರೆ ಹೇಳ್ತೀನಪ್ಪ. ಆಯ್ತಾಯ್ತು, ಹೇಳಿ. ನಮ್ಮ ಪಾರ್ವತಿಗೆ ಆದಿತ್ಯ ಸರ್ ಅಂತ ಹುಡುಗ ಸಿಗಬೇಕು ಅನ್ನೋ ಆಸೆ. ಹೇ, ನಿಂತ್ಕೊಳ್ಳಿ ಇಲ್ಲಿ. ಏನೇ ಪಂಡ್ರಾಪುರ ಪಾರ್ವತಿ, ಮೈಯಲ್ಲಿರೋ ಕೊಳೆ ಎಲ್ಲ ಕಮ್ಮಿಯಾಗಿ ಮುಖದಲ್ಲಿ ಕಳೆ ಜಾಸ್ತಿ ಆಗಿದೆ. ಏನ್ ಸಮಾಚಾರ? ಹಾಗೇನಿಲ್ಲ ಮೇಡಮ್. ಏನಿಲ್ವೋ, ಏನ್ ಕಥೆನೋ ನಿಂದು? ಬೆಳಿಗ್ಗೆಯಿಂದ ಎಲ್ಲೇ ಹೋಗಿದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಮೇಡಮ್. ಏನು ಮಾಡೋ ಕೆಲಸ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ಯಾ? ಏನೇ ಅಂತ ವಿಶೇಷ ಇವತ್ತು? ಏನೂ ಇಲ್ಲ ಮೇಡಮ್. ಏನು ವಿಶೇಷ ಇಲ್ವಾ? ಮತ್ತೆ ಯಾಕೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ? ಓಹೋ, ದೇವರು ಚೆನ್ನಾಗಿದ್ದಾನ ಇಲ್ವಾ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ಯಾ? ಅದು ಯಜಮಾನ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ ಮೇಡಮ್. ಏನು, ನಮ್ಮ ಆದಿತ್ಯನ ಹೆಸರಲ್ಲಿ ನೀನು ಅರ್ಚನೆ ಮಾಡ್ಸೋಕೆ ಹೋಗಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಯಾರು ಪರ್ಮಿಷನ್ ತಗೊಂಡು ಆದಿತ್ಯನ ಹೆಸರಲ್ಲಿ ಅರ್ಚನೆ ಮಾಡ್ಸೋಕೆ ಹೋಗಿದ್ದೆ ನೀನು? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ? ಅಖಿಲಮ್ಮನ ಅನುಮತಿ ತಗೊಂಡು ಹೋಗಿದ್ದೆ ಮೇಡಮ್. ಅಖಿಲಕ್ಕನೇ ಇದಕ್ಕೆ ಪರ್ಮಿಷನ್ ಕೊಟ್ಬಿಟ್ರಾ? ಇನ್ನು ನಾನು ನಿನ್ನನ್ನು ಬೈದು ಏನು ಪ್ರಯೋಜನ? ಹೋಗು, ಬಿಸಿಯಾಗಿ ಜ್ಯೂಸ್ ಮಾಡ್ಕೊಂಡು ಬಾ, ಹೋಗು.